ನೋಡಿ, ಪ್ರಾಕ್ಟಿಕಲಿ ಈ ದ್ವಿಭಾಷಾ ತ್ರಿಭಾಷಾ ಸೂತ್ರಗಳ ಬಗ್ಗೆ ಭಾರಿ ಸಮಯದಿಂದ ಬೇರೆ ಬೇರೆ ಕಡೆಗಳಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು. ಹಿಂದೆ ನಾವು ಭಾರಿ ಹೋರಾಟಗಳು ಬೇರೆ ಬೇರೆ ವಿಶೇಷವಾಗಿ ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳ ಆದದ್ದನ್ನು ನಾವು ಕಂಡಿದ್ದೇವೆ. ಒಂದಂತೂ ಸತ್ಯ, ನಾವು ಇವತ್ತು ಭಾರಿ ದೊಡ್ಡ ರೀತಿಯಲ್ಲಿ ಅದನ್ನು ಹೇಳಲಿಕ್ಕೆ ಆಗೋದಿಲ್ಲ. ಇವತ್ತು ಭಾಷೆಯ ವಿಚಾರಗಳಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಹಲವಾರು ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯ ಅದನ್ನು ಯಾರ ಮೇಲೆ ಒತ್ತಡ ಹಾಕಬಾರ್ದು, ಯಾರ ಮೇಲೆ ಕೂಡ ಆ ಭಾಷೆ ಅಂತ ಹೇಳುವಂಥದ್ದನ್ನು ನಿಮ್ಮ ಅಧ್ಯಯನಕ್ಕೆ ಸೀಮಿತವಾಗಿರ್ಬೋದು, ಬೇರೆ ಮಾತುಕತೆಗೆ ಸೀಮಿತವಾಗಿರ್ಬೋದು, ಅದನ್ನು ಭಾರಿ ಬಲಾತ್ಕಾರವಾಗಿ ಹೇರಿಕೆಯೂ ಸಲ್ಲ, ಅದೇ ರೀತಿ ಅದನ್ನು ಡಿಲೀಷನ್ ಮಾಡುವಂಥದ್ದು ಸಲ್ಲ ಅಂತ ಹೇಳುವಂಥ ಒಂದು ವಾಸ್ತವಿಕವಾಗಿ ಇರುವಂಥದ್ದು. ಒಂದು ದೇಶಕ್ಕೆ ಒಂದು ದೇಶ ಭಾಷೆ, ರಾಜ್ಯಕ್ಕೆ ಒಂದು ರಾಜ್ಯ ಭಾಷೆ, ವಿಶೇಷವಾಗಿ ಜಾಗತಿಕ ಭಾಷೆಯಾಗಿ ಇಂಗ್ಲೀಷ್ ಇರುವಂಥದ್ದನ್ನು ನಾವು ಕಂಡಿದ್ದೇವೆ. ಇವತ್ತು ಆಲ್ಟುಗೆದರ್ ಹಿಂದಿಯನ್ನು ತೆಗಿಬಾರ್ದು ಅಂತ ಹೇಳುವಂಥದ್ದು ನಮ್ಮ ಒಂದು ವಾದ ಇದೆ. ಆದರೆ ಗ್ರೇಡ್ ಕೊಡಬೇಕೋ ಮಾರ್ಕ್ಸ್ ಕೊಡಬೇಕೋ ಅಂತ ಹೇಳುವಂಥದ್ದು ಒಂದು ದೊಡ್ಡ ಜಿಜ್ಞಾಸೆ. ಹಲವಾರು ಸಂದರ್ಭಗಳಲ್ಲಿ ನಾವು ತಿಳ್ಕೊಂಡಿದ್ದೇವೆ. ಕಳೆದ ಬಾರಿ ಲಕ್ಷಗಟ್ಟಲೆ ವಿದ್ಯಾರ್ಥಿಗಳು ಹಿಂದಿ ಭಾಷೆಯ ಫೇಲ್ಯೂರ್ ಆಗಿಯೇ ಅವರ ಫ್ಯೂಚರ್ ಅವರದ್ದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಹಲವಾರು ರಾಜ್ಯಗಳಲ್ಲಿ ಆ ರಾಜ್ಯ ಭಾಷೆ ಮತ್ತು ಇಂಗ್ಲೀಷ್ ಭಾಷೆ ಮಾತ್ರ ಇರುವಂಥದ್ದು ನಾವು ಕಂಡಿದ್ದೇವೆ. ಇವತ್ತು ಪರಿಶೀಲನೆ ಮಾಡಿ ಅಂತ ರಾಜ್ಯಪಾಲರು ಹೇಳಿದರಲ್ಲಿ ತಪ್ಪಿಲ್ಲ. ಮತ್ತೊಮ್ಮೆ ನೋಡಿ, ಹಿಂದಿಂದ ಅದೆಲ್ಲ ಇತ್ತಲ್ಲ, ಈಗ ನೀವು ಏಕಾಏಕಿಯಾಗಿ ಅದನ್ನು ರದ್ದು ಮಾಡಿರುವಂಥದ್ದು ಅದು ಸರಿಯಲ್ಲ. ಆದರೆ ಅಷ್ಟೇ ತೀವ್ರವಾಗಿ ಕನ್ನಡ ಭಾಷೆಯ ಅನುಷ್ಠಾನ, ಕನ್ನಡ ಶಾಲೆಗಳ ಒಂದು ವ್ಯವಸ್ಥೆಗಳನ್ನು ಉನ್ನತೀಕರಣಗೊಳಿಸುವಂಥದ್ದು ಇದನ್ನು ಕೂಡ ಮಾಡಬೇಕಲ್ಲ. ಏಕಾಏಕಿ ಇದ್ದದನ್ನು ಒಂದು ರೀತಿ ರದ್ದು ಮಾಡುವಂಥದ್ದು, ಏನು ನಿಜವಾಗಿ ಆಗಬೇಕಾದ ಅದಕ್ಕೆ ಬೇಕಾದಂಥ ಒತ್ತಡಗಳನ್ನು ಪಡೆಯಿರುವಂಥದ್ದು, ಇದು ರಾಜ್ಯ ಸರ್ಕಾರದ ಆ ಒಂದು ನಿಲುವಿನಲ್ಲೇ ಒಂದು ದ್ವಂದ್ವತೆ ಕಾಣ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಈಗ ಹಿಂದಿ ಭಾಷೆಯನ್ನು ಕಲಿಬೇಡಿ ಅಂತ ಏನು ರಾಜ್ಯ ಸರ್ಕಾರ ಹೇಳಿಲ್ಲ. ಆದರೆ ಇವತ್ತೆಲ್ಲವೂ ಕೂಡ ಏನಾಗಿದೆ, ಪ್ರತಿಯೊಂದು ಕೂಡ ಒಂದು ಇದಕ್ಕೆ ಮ್ಯಾಥಮೆಟಿಕ್ಸ್ ಆದರೆ ನಿಮ್ಮ ಇಂಜಿನಿಯರಿಂಗ್ ಬಾಕಿದ್ದಕ್ಕೆ ಸಂಬಂಧಪಟ್ಟದ್ದು, ನಿಮ್ಮ ಬಯಾಲಜಿ ಬಾಕಿದ್ದೆಲ್ಲ ಆದರೆ ಮೆಡಿಕಲ್ಗೆ ಸಂಬಂಧಪಟ್ಟದ್ದು, ನಿಮ್ಮ ಬೇರೆಲ್ಲವೂ ಕೂಡ ಅದು ಮ್ಯಾನೇಜ್ಮೆಂಟಿಗೆ ಸಂಬಂಧಪಟ್ಟ ಸಬ್ಜೆಕ್ಟ್ಗಳು. ಈ ರೀತಿ ಪ್ರತಿಯೊಂದು ಕೂಡ ಇವತ್ತು ಏನಾಗಿದೆ ಅಂತ ಹೇಳಿದರೆ ಸಬ್ಜೆಕ್ಟ್ ಓರಿಯೆಂಟೆಡ್ ಎಜುಕೇಷನ್ ಸಿಸ್ಟಮ್ ಇವತ್ತು ಬಂದ ಹಿನ್ನೆಲೆಯಲ್ಲಿ ಯಾವುದೋ ಒಂದು ವಿದ್ಯಾರ್ಥಿಗೆ ಸಬ್ಜೆಕ್ಟ್ ಓರಿಯೆಂಟೆಡ್ ಆಗಿರುವಂಥ ವ್ಯವಸ್ಥೆಗಳಲ್ಲಿ ಅವನ ಭವಿಷ್ಯಕ್ಕೆ ತೊಂದರೆ ಆಗದಾಗಿ ನೋಡಿಕೊಳ್ಳುವಂಥದ್ದು ಅದು ರಾಜ್ಯ ಸರ್ಕಾರಗಳ ಜವಾಬ್ದಾರಿ. ಮತ್ತು ಎಜುಕೇಷನ್ ಅದು ಸ್ಟೇಟು ಮತ್ತು ಸೆಂಟ್ರಲ್ಲು ಎರಡಕ್ಕೂ ಕೂಡ ಅದರಲ್ಲಿ ತನ್ನದೇ ಆದಂಥ ವ್ಯವಸ್ಥೆಗಳನ್ನು ಮಾಡುವಂಥದ್ದು ಇರುವಂಥದ್ದನ್ನು ನಾವು ನೋಡ್ತೇವೆ. ಹೈಯರ್ ಎಜುಕೇಷನ್ಗಳೆಲ್ಲ ಬಂದಾಗ ಹೆಚ್ಚಿನ ಹೈಯರ್ ಎಜುಕೇಷನ್ನ ಇದಕ್ಕೆ ಸಿಲೆಕ್ಷನು ಮತ್ತೊಂದು CET ಅದು ಇದೆಲ್ಲ ಇರ್ಬೋದು. ಆದರೆ ಒಂದು ಸಿಲೆಬಸ್ ಅಂತ ಹೇಳುವಂಥ ಒಂದು ಕಾಮನ್ ಸಿಲೆಬಸ್ ಇರಬೇಕು ಅಂತ ಹೇಳುವಂಥ ಭಾವನೆ ಎಲ್ಲ ನಮ್ಮ ಎಜುಕೇಷನಿಸ್ಟ್ ಅವರ ಕೈಯಲ್ಲಿ ಇರುವಂಥದ್ದನ್ನು ನಾವು ಕಂಡಿದ್ದೇವೆ. ಆದ ಕಾರಣ ನಾನೇ ಹೇಳುವಂಥದ್ದು ಇವತ್ತು ಹಿಂದಿ ಭಾಷೆಯನ್ನು ಕಡ್ಡಾಯವಾಗಿ ಕಲಿಕೆ ಮಾಡಬೇಕು ಅಂತ ಹೇಳುವಂಥದ್ದು ಹಲವಾರು ರಾಜ್ಯಗಳಲ್ಲಿ ಮಾಡ್ತಾನೆ ಇಲ್ಲ. ತಮಿಳುನಾಡು, ಕೇರಳ ಎಲ್ಲ ಏನಾಗುತ್ತೆ. ಆದ ಕಾರಣ ಎಲ್ಲ ಒಂದು ರೀತಿಯಲ್ಲಿ ಹಿಂದಿ ಭಾಷೆ ಕಲಿಲೇಬೇಕು ಅಂತ ಹೇಳುವಂಥದ್ದಿದ್ದರೆ ಅದಕ್ಕೆ ಸಂಬಂಧಪಟ್ಟ ತಿದ್ದುಪಡಿಗಳನ್ನು, ಕಾನೂನು ತಿದ್ದುಪಡಿಗಳನ್ನು ತಂದು ದೇಶದಲ್ಲಿ ಏನಾದ್ರು ಮಾಡುವಂಥದ್ದು ಮಾಡಬೇಕು. ಅಥವಾ ಇದು ಸ್ಟೇಟ್ ಸಬ್ಜೆಕ್ಟ್ ಆಗಿರುವಂಥ ಹಿನ್ನೆಲೆಯಲ್ಲಿ ಆ ಸ್ಟೇಟ್ ಸಬ್ಜೆಕ್ಟಿಗೆ ಬೇಕಾದನ್ನು ರಾಜ್ಯ ಮಾಡೋದರಲ್ಲಿ ತಪ್ಪಿಲ್ಲ. ನಾವೀಗ ಜಿಜ್ಞಾಸೆ ಇರುವಂಥದ್ದು ಒಂದು ರಾಷ್ಟ್ರೀಯ ಭಾಷೆ ಹಿಂದಿ ಭಾಷೆ, ಅದನ್ನು ಏಕಾಏಕಿ ನೀವು ಡೌನ್ಗ್ರೇಡ್ ಮಾಡಿದ್ದೀರಾ. ಮಾರ್ಕ್ಸ್ ಹಾಕಿದರೆ ಮಾರ್ಕ್ಸಿಂದಾಗಿ ಸಾಧಕ ಬಾಧಕ ಏನು, ಇದನ್ನೆಲ್ಲವನ್ನು ನೋಡಿ ಮಾಡಬೇಕಾದಂಥ ಅವಶ್ಯಕತೆ ಇದೆ. ಆದ ಕಾರಣ ಗ್ರೇಡ್ ಕೊಡುವುದರಲ್ಲಿ ತಪ್ಪು ಅಂತ ನನಗೇನು ಅನ್ನಿಸ್ತಾ ಇಲ್ಲ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.